ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನೇಪಾಳದ ಈಗಿನ ಪ್ರಧಾನಿ ಬಾಲನ್ ಶಾ ಅಲ್ಲಿ ದೊಡ್ಡ ಜಂಜಿ ಕ್ರಾಂತಿಯಾಗಿ KP ಶರ್ಮಾ ಅಲ್ಲಿ ಸರ್ಕಾರವೇ ಬುಳ್ಳೆ ಮೇಲಾಯಿತು. ನೇಪಾಳದ ಚುಕ್ಕಾಣಿ ಹಿಡಿದವರು ಅಧಿಕಾರ ಸ್ವೀಕರಿಸಿ ಇನ್ನೂ ಸರಿಯಾಗಿ 1 ತಿಂಗಳು ಕೂಡ ಕಳೆದಿಲ್ಲ. ಆಗಲೇ ಭಾರತಕ್ಕೆ ಒಂದು ದೊಡ್ಡ ತೆಲ್ಲುವಾಗಿ ಕಾಡ್ತಾ ಇದ್ದಾರೆ. ಭಾರತದಿಂದ ನೇಪಾಳ ಜನ ಖರೀದಿ ಮಾಡೋ ದಿನಸಿ ವಸ್ತುಗಳ ಮೇಲೆ ಬರೀ ₹100 ದಾಟಿದ್ರೆ ಸಾಕು, ಅದರ ಮೇಲೆ ಭಾರಿ ಟ್ಯಾಕ್ಸ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅಧಿಕಾರಕ್ಕೆ ಬರೋ ಮುನ್ನ ಯುವಕರಲ್ಲಿ ಅತ್ಯಂತ ಭರವಸೆ ಮೂಡಿಸಿದೆ. ಇದೇ ಬಾಲನ್ ಶಾ ವಿರುದ್ಧ ದೊಡ್ಡ ವಿದ್ಯಾರ್ಥಿ ದಂಗೆ ಮತ್ತೆ ಶುರುವಾಗಿದೆ. ನೇಪಾಳದಲ್ಲಿ ತಮ್ಮದೇ ಸರ್ಕಾರದ ವಿರುದ್ಧ ತಾವೇ ಪ್ರೀತಿಯಿಂದ ಗೆಲ್ಲಿಸಿ ಕಳಿಸಿದ ಯುವಜನರ ಸರ್ಕಾರದ ವಿರುದ್ಧ ಅದೇ ಯುವಜನರು ಮತ್ತೆ ರುಚಿಗೆದ್ದಿದ್ದಾರೆ. ಹಾಗಾದ್ರೆ ಕೇವಲ ಒಂದೇ ತಿಂಗಳಲ್ಲಿ ನೇಪಾಳದಲ್ಲಿ ಆಗ್ತಿರೋದೇನು? ಬಾಲನ್ ಶಾ ದಿಢೀರಂತ ಭಾರತದ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ? ಶತಮಾನಗಳ ಭಾರತ ನೇಪಾಳದ ರೋಟಿ ಬೇಟಿ ಸಂಬಂಧಕ್ಕೆ ಕೊಳ್ಳಿ ಇಡ್ತಾ ಇದ್ದಾನ? ಹೊಸ ಪ್ರಧಾನಿ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ₹100 ದಾಟಿದ್ರೆ ಕಡ್ಡಾಯ ಟ್ಯಾಕ್ಸ್. ನೇಪಾಳ ಸರ್ಕಾರದ ಹೊಸ ವರ್ಷೆ. ಸ್ನೇಹಿತರೆ, ನೇಪಾಳ ಈಗ ತಂದಿರೋ ಹೊಸ ರೂಲ್ಸ್ ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ನೇಪಾಳದ ಗಡಿ ಭಾಗದಲ್ಲಿರೋ ಜನ ದಿನಸಿ ತರೋಕ್ಕಂತ ಸಣ್ಣ ಪುಟ್ಟ ಶಾಪಿಂಗ್ ಮಾಡೋಕ್ಕಂತ ಪಕ್ಕದ ದೇಶಕ್ಕೆ ಹೋಗೋದು ಕಾಮನ್. ಅವರು ಭಾರತವನ್ನ ತಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ವಿಶೇಷ ಆದರೆ ಈಗ ಸೀನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಯಾಕಂತ ಕೇಳಿದ್ರೆ, ಏಪ್ರಿಲ್ 2, 2026 ನೇಪಾಳದ ರೆವೆನ್ಯೂ ಲೀಕೇಜ್ ಕಂಟ್ರೋಲ್ ಕಮಿಟಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತು. ಈ ಮೀಟಿಂಗ್ ಆದ್ಮೇಲೆ ಒಂದು ದಿನ ಆದೇಶ ಹೊರ ಬರುತ್ತೆ. ಭಾರತದಿಂದ ನೇಪಾಳಕ್ಕೆ ಹೋಗುವ ವಸ್ತುಗಳ ಮೇಲೆ ಬರೀ ₹100 ನೇಪಾಳಿ ರೂಪಾಯಿ ದಾಟಿದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಕಟ್ಟಾಜ್ಞೆ ಬರುತ್ತೆ. ವಸ್ತುವಿನ ಆಧಾರದ ಮೇಲೆ ಕನಿಷ್ಠ 5ರಿಂದ 80% ವರೆಗೂ ಕೂಡ ಕಸ್ಟಮ್ಸ್ ಡ್ಯೂಟಿಯನ್ನು ಕಟ್ಟಬೇಕು. ಅಷ್ಟೇ ಅಲ್ಲ, ಇದರ ಜೊತೆಗೆ 13% ಮೌಲ್ಯವರ್ಧಿತ ತೆರಿಗೆ ಅಂದರೆ ವ್ಯಾಟ್ ಎಕ್ಸ್ಟ್ರಾ ಕಟ್ಟಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ನಿಮಗಿಲ್ಲಿ ಒಂದು ಕ್ಲಾರಿಟಿ ಕೊಡಬೇಕಂದ್ರೆ, ಇದೇನು ಹೊಸ ರೂಲ್ಸ್ ಏನಲ್ಲ. ಇದನ್ನು 2025 ಮೇ 29ನೇ ತಾರೀಕು ನೇಪಾಳ ಸರ್ಕಾರ ಜಾರಿಗೆ ಕೂಡ ತಂದಿತ್ತು. ಅವಾಗ ಯಾರು ಅಧಿಕಾರದಲ್ಲಿದ್ರು, ಯಾರನ್ನ ಜಂಜಿಗಳು ಈ ಪ್ರತಿಭಟನೆ ಮಾಡಿ ಅಧಿಕಾರದಿಂದ ಕಿಸ್ತಿದ್ರು, ಅದೇ KP ಶರ್ಮಾ ಅವರ ಅವಾಗ ಯಾರು ಅಧಿಕಾರದಲ್ಲಿದ್ರು, ಯಾರನ್ನ ಜಂಜಿಗಳು ಪ್ರತಿಭಟನೆ ಮಾಡಿ ಅಧಿಕಾರದಿಂದ ಕಿಸ್ತಿತ್ತು, ಇವ್ರ ಕೈ ಕೊಟ್ಟರು ಅದೇ KP ಶರ್ಮಾ ಅವರು ಜಾರಿಗೆ ತರಕ ಹೊರಟಿದ್ರೆ ಅವಾಗ ಇವರು ವಿರೋಧ ಮಾಡಿದ್ರು. ಅಷ್ಟು ಸೀರಿಯಸ್ ಆಗಿ ಕೂಡ ಜನ ತಗೊಳ್ಳಿಲ್ಲ. ಆದ್ರೆ ಅಧಿಕಾರ ಸಿಕ್ಕ ಕೂಡಲೇ ಇವರು ಕೂಡ ಈಗ ಬಾಲನ್ ಸರ್ಕಾರ ಏನ್ ಮಾಡಿದೆ, 0 ಟಾಲರೆನ್ಸ್ ಪಾಲಿಸಿ ಅಡಿಯಲ್ಲಿ ಇದನ್ನ ಜಾರಿ ಮಾಡೋಕೆ ಹೊರಟಿದ್ದಾರೆ. ಅಂದ್ರೆ ಯಾವುದೇ ಮುಲಾಜಿಲ್ಲದೆ ಕಲೆಕ್ಷನ್ ಮಾಡ್ಬೇಕಂತ ಇಲ್ಲಿ ಆರ್ಡರ್ ಪಾಸ್ ಆಗಿದೆ. ಬಾರ್ಡರ್ ಭಾಗದಲ್ಲಿ ಮೈಕ್ ಹಾಕೊಂಡು ಅನೌನ್ಸ್ ಮಾಡ್ತಿದ್ದಾರೆ. ಸಾಮಾನ್ಯ ನಾಗರಿಕರು, ಸರ್ಕಾರಿ ನೌಕರರು ಅಥವಾ NGO ಕೆಲಸಗಾರರು ಹೀಗೆ ಯಾರಿಗೂ ಕೂಡ ಈ ಟ್ಯಾಕ್ಸ್ ನಿಂದ ವಿನಾಯಿತಿ ಕೊಡೋದಿಲ್ಲ ಅಂತ ಕಟ್ಟುನಿಟ್ಟಿನ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಖಾಲಿ ಹೊಡಿತೀವಿ 50ಕ್ಕೂ ಅಧಿಕ ಬಾರ್ಡರ್ ಮಾರುಕಟ್ಟೆಗಳು. ಈ ಹೊಸ ರೂಲ್ಸ್ ಇದರ ಎಫೆಕ್ಟ್ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಗ್ರೌಂಡ್ ರಿಯಾಲಿಟಿಯನ್ನು ತಿಳ್ಕೊಳ್ಳೇಬೇಕು. ನೇಪಾಳ ಭಾರತದ ಒಟ್ಟು 5 ರಾಜ್ಯಗಳೊಂದಿಗೆ ಸುಮಾರು 1751 ಕಿಲೋಮೀಟರ್ ಉದ್ದದ ಬಾರ್ಡರ್ ಅನ್ನು ಸೇರ್ ಮಾಡುತ್ತೆ. ಉತ್ತರಾಖಂಡ, UP, ಬಿಹಾರ್, ಸಿಕ್ಕಿಂ ಮತ್ತು ವೆಸ್ಟ್ ಬೆಂಗಾಲ್ ಈ ಬಾರ್ಡರ್ನಲ್ಲಿ ಬರೋ ಸ್ಟೇಟ್ಗಳು ಇಲ್ಲಿ ಎಲ್ಲ ರಾಜ್ಯಗಳಿಗೆ ಕೂಡ ಕಂಪೇರ್ ಮಾಡಿದರೆ ನೇಪಾಳ ಬಿಹಾರದೊಂದಿಗೆ ಜಾಸ್ತಿ ವ್ಯಾಪಾರ ಮಾಡ್ತಾರೆ. ಅಂದರೆ 3ರಲ್ಲಿ 2 ಭಾಗದಷ್ಟು ವ್ಯಾಪಾರ ಬಿಹಾರದೊಂದಿಗೆ ನಡೆಯುತ್ತೆ. ಸಪ್ರೇಟ್ ಆಗಿ ನೋಡಿದರೆ ನೇಪಾಳ ಮತ್ತು ಬಿಹಾರದ ನಡುವೆ ಸುಮಾರು 378 ಕಿಲೋಮೀಟರ್ ಉದ್ದದ ಗಡಿ ಇದೆ. ಈ ಗಡಿ ಉದ್ದಕ್ಕೂ ಕೂಡ ಸುಮಾರು 50ಕ್ಕೂ ಅಧಿಕ ಗ್ರಾಮೀಣ ಮಾರುಕಟ್ಟೆಗಳಿವೆ. ಇಲ್ಲಿ ಜೋಗ್ಬಾನಿ, ರಕ್ಸೌಲಿ, ಮೋತಿಹಾರಿ ಆಮೇಲೆ ತರಹ ದೊಡ್ಡ ದೊಡ್ಡ ಬಾರ್ಡರ್ ಮಾರ್ಕೆಟ್ಗಳು ಕೂಡ ನೇಪಾಳದ ಬಾರ್ಡರ್ನಲ್ಲಿರುವ ಮಹಾದೇಶ್ ಪ್ರಾಂತ್ಯದಲ್ಲಿ ಒಟ್ಟು 8 ಜಿಲ್ಲೆಗಳು ಬರ್ತವೆ. ಬಾರ, ಧನುಷ್, ಮಹೋತ್ತರಿ, ಪಾರ್ಶ್, ಹಾಗೆ ರತಹತ್, ಸಪ್ತಾರಿ, ಆಮೇಲೆ ಸರ್ಲಾಹಿ ಮತ್ತು ಸಿರಹಾ ಈ 8 ಜಿಲ್ಲೆಗಳ ಪೈಕಿ 6 ಜಿಲ್ಲೆಗಳ ಜನ ದಿನಸಿಗಳಿಗೆ ಬಿಹಾರದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಯಾಕಂದರೆ ಭಾರತ ಮತ್ತು ನೇಪಾಳದ ಮಾರ್ಕೆಟ್ ರೇಟ್ ನಡುವೆ ಕನಿಷ್ಠ 20ರಿಂದ 45% ವರೆಗೂ ಕೂಡ ವ್ಯತ್ಯಾಸ ಇರುತ್ತೆ. ಭಾರತದಲ್ಲಿ ₹100 ಸಿಗೋ ವಸ್ತು ನೇಪಾಳದಲ್ಲಿ ₹150 ಸಿಗುತ್ತೆ. ಉದಾಹರಣೆಗೆ 1 ಲೀಟರ್ ಅಡುಗೆ ಎಣ್ಣೆ ನೇಪಾಳಕ್ಕಿಂತ ನಮ್ಮ ಜೋಗ್ಬನಿ ಮಾರುಕಟ್ಟೆಯಲ್ಲಿ ₹100 ಕಡಿಮೆ ಇರುತ್ತೆ. 1 ಕೆಜಿ ಸಕ್ಕರೆ ನಮ್ಮೂರಲ್ಲಿ ₹30 ಅಗ್ಗವಾಗಿ ಸಿಗುತ್ತೆ. ಅದಕ್ಕೆ ಪಾಪ ಅಲ್ಲಿನ ಜನ ಸ್ವಲ್ಪ ದುಡ್ಡು ಉಳಿತು ಅಂತೇಳಿ ನಮ್ಮ ಕಡೆಗೆ ಬಂದು ತಗೊಂಡು ಹೋಗ್ತಿದ್ರು. ಬಾರ್ಡ್ರ್ ಕೂಡ ಸ್ವಲ್ಪ ಲೂಸ್ ಇತ್ತು. ಈಗ ಸಿಚುವೇಶನ್ ಏನಾಗಿದೆ ಗೊತ್ತಾ, ಮಾರ್ಕೆಟ್ಗಳು ಖಾಲಿ ಹೊಡಿತಿವೆ. ಈ ಕಡ್ಡಾಯ ಟ್ಯಾಕ್ಸ್ ಬಂದ ಮೇಲೆ ಜನ ಆ ಕಡೆಗೆ ಬರೋದನ್ನು ಕೂಡ ಕಮ್ಮಿ ಮಾಡ್ತಿದ್ದಾರೆ. ಇದರಿಂದ ನಮ್ಮ ವ್ಯಾಪಾರಿಗಳು ಕೂಡ ಲಾಸ್, ಅಲ್ಲಿನ ಬಡ ಜನರ ಬಜೆಟ್ ಕೂಡ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ತಿದೆ. ಹೀಗಾಗಿ ನೇಪಾಳಿಗರ ಆಕ್ರೋಶ ಮಿತಿ ಮೀರಿದೆ.
ಭಾರತೀಯ ಗಾಡಿಗಳಿಗೆ ನೋ ಎಂಟ್ರಿ ಶುರುವಾಯಿತು. ಬನ್ಸಾ ಡೇ ಪಾಸ್ ದಂಧೆ. ಬರೀ ದಿನಸಿ ಗೂಡ್ಸ್ ಅಲ್ಲ, ಇಂಡಿಯನ್ ನಂಬರ್ ಪ್ಲೇಟ್ ಇರೋ ವಾಹನಗಳಿಗೂ ಕೂಡ ನೇಪಾಳ ಸರ್ಕಾರ ದೊಡ್ಡ ಬ್ರೇಕ್ ಅನ್ನ ಹಾಕಿದೆ. ಮೊದಲೆಲ್ಲ ಭಾರತೀಯ ಗಾಡಿಗಳು ನೇಪಾಳದ ಗಡಿ ದಾವರಕಟ್ಟೆಗೆ ಹೋಗ್ಬೇಕಂದ್ರೆ ಜಸ್ಟ್ ಚೆಕ್ ಪೋಸ್ಟಲ್ಲಿ ಎಂಟ್ರಿ ಮಾಡಿಸಿ ಟ್ಯಾಕ್ಸ್ ಇಲ್ಲದೆ ಹೋಗಿ ಅದೇ ದಿನ ವಾಪಸ್ ಬರ್ಬೋದಾಯ್ತು. ಆದ್ರೆ ಈಗ ರೂಲನ್ನು ಕೂಡ ಟೈಟ್ ಆಗಿ ಮಾಡಲಾಗಿದೆ. ಅಂದರೆ ಇಂಡಿಯನ್ ನಂಬರ್ ಪ್ಲೇಟ್ ಇರೋ ಯಾವುದೇ ಗಾಡಿ ನೇಪಾಳಕ್ಕೆ ಎಂಟ್ರಿ ಕೊಡಬೇಕಂದ್ರೆ ಅಲ್ಲಿನ ಮುನ್ಸಿಪಲ್ ಏರಿಯಾದಲ್ಲಿ ಡೇ ಪಾಸ್ ಅಂದ್ರೆ ಬನ್ಸಾರನ್ನ ತೆಗೆದುಕೊಳ್ಳುವುದು ಕಡ್ಡಾಯ. ಅಷ್ಟೇ ಅಲ್ಲ, ಇದಕ್ಕೆ ಡೈಲಿ ಫೀಸ್ ಕೂಡ ಕಟ್ಟಬೇಕು. 2 ವೀಲರ್ಗೆ ದಿನಕ್ಕೆ 100 ರೂಪಾಯಿ, 4 ವೀಲರ್ಗೆ 600 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ವರ್ಷದಲ್ಲಿ ಮ್ಯಾಕ್ಸಿಮಮ್ 30 ದಿನ ಮಾತ್ರ ಈ ಥರದ ಪರ್ಮಿಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಪಾಸ್ ತೆಗೆದುಕೊಂಡು ಅದೇ ದಿನ ವಾಪಸ್ ಬರದೆ ಓವರ್ ಸ್ಟೇ ಮಾಡಿದ್ರೆ ಹೆವಿ ದಂಡ, ಗಾಡಿಯನ್ನು ಸೀಸ್ ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಆ ವಾಹನವನ್ನು ಕೂಡ ಮುಟ್ಟುಗೋಲು ಹಾಕೊಂಡು ಬಹಿರಂಗವಾಗಿ ಹರಾಜನ್ನ ಮಾಡ್ತಾರೆ. ಇನ್ನು ಬಾಲೆನ್ಸಾ ವಿರುದ್ಧ ತಿರುಗಿ ಬಿದ್ದ ಜನ, ರೋಡ್ಗಿಳಿದ ವಿದ್ಯಾರ್ಥಿಗಳು. ಏನೋ ಈ ಟ್ಯಾಕ್ಸ್ ರೂಲ್ಸ್ ಅಲ್ಲಿಂದ ಜನ ಸಿಟ್ಟಿಗೆದ್ದಿದ್ದಾರೆ. ಈಗ ಗಡಿ ಭಾಗದ ಜನ ನೇಪಾಳ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ರೂಪದಲ್ಲಿ ತಿರುಗಿ ಬಿದ್ದಾರೆ. ಭಾರತ ನೇಪಾಳ ಬಾರ್ಡರ್ ಬಿರ್ಗನ್ಸ್ ಪಟ್ಟಣದಲ್ಲಿ ಈ ಬೃಹತ್ ಪ್ರತಿಭಟನೆ ಸ್ಫೋಟಗೊಂಡಿದೆ. ಅಂದ್ರೆ ಈ ಕಸ್ಟಮ್ಸ್ ಅಧಿಕಾರಿಗಳು ಮತ್ತು ಅಲ್ಲಿನ ಶಸ್ತ್ರ ಪೊಲೀಸ್ ಪಡೆ ಹೀಗೆ ಸಿಕ್ಕಾಪಟ್ಟೆ ಟೈಟ್ ಆಗಿದೆ ಅಂದ್ರೆ ಮಾರ್ಕೆಟ್ನಿಂದ ಬರೋ ಪ್ರತಿಯೊಬ್ಬರು ಕೂಡ ಬ್ಯಾಗ್ ಅನ್ನ ಓಪನ್ ಮಾಡಿ ಪ್ರತಿಯೊಬ್ಬರು ಐಟಮ್ ಅನ್ನು ಕೂಡ ಚೆಕ್ ಮಾಡ್ತಿದ್ದಾರೆ. ಇದನ್ನ ನೋಡಿದ ಜನ ರೊಚ್ಚಿಗೆದ್ದಿದ್ದಾರೆ. ಇದು ಕೇವಲ ಟ್ಯಾಕ್ಸ್ ಅಲ್ಲ, ಇದು ನೇಪಾಳ ಸರ್ಕಾರದ ನಮ್ಮ ಮೇಲೆ ಇರೋದು ಅಘೋಷಿತ ದಿಗ್ಬಂಧನ ಅಂತೇಳಿ ಜನ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಕೂಡ ಪ್ರತಿಯೊಂದು ಆಚರಣೆಗೂ ಬೇಕಾದ ವಸ್ತುಗಳನ್ನು ನಾವು ಭಾರತದಿಂದನೇ ತೆಗೆದುಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ಮ ನೇಪಾಳ ಸರ್ಕಾರ ಸರಿಯಾದ ಟೈಮ್ಗೆ ಕನಿಷ್ಠ ರಸಗೊಬ್ಬರ ಕೂಡ ಕೊಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಇನ್ನು ದೈನಂದಿನ ಬಳಕೆಯ ವಸ್ತುಗಳನ್ನು ಕೂಡ 100 ರೂಪಾಯಿ ಲಿಮಿಟ್ ಹಾಕಿ ಟ್ಯಾಕ್ಸ್ ಕಟ್ಟಬೇಕಂದ್ರೆ ನಾವು ಬದುಕೋದಾದ್ರೆ ಹೀಗೆ, ಈ ಕಸ್ಟಮ್ಸ್ ರೂಲ್ಸನ್ನ ಕೂಡಲೇ ವಾಪಸ್ ತಗೊಳ್ಳಿ ಅಂತೇಳಿ ಅಲ್ಲಿನ ಜನ ಪಟ್ಟು ಹಿಡಿದಿದ್ದಾರೆ. ಇನ್ನು ಈ ಹೋರಾಟಕ್ಕೆ ಜನ, ಅಧಿಕಾರ ಪಾರ್ಟಿ ಸೇರಿ ಹಲವು ರಾಜಕೀಯ ಪಕ್ಷಗಳು ಕೂಡ, ಸಿವಿಲ್ ಸೊಸೈಟಿಗಳು ಕೂಡ ಬೆಂಬಲವನ್ನ ಘೋಷಣೆ ಮಾಡಿವೆ. ಮತ್ತೊಂದು ಕಡೆ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ನಾವು 0 ಟಾಲರೆನ್ಸ್ ಪಾಲಿಸಿಯನ್ನ ಫಾಲೋ ಮಾಡ್ತೀವಿ, ಪ್ರಧಾನಿಗಳಿಂದಲೇ ಡೈರೆಕ್ಟ್ ಆಗಿ ಆರ್ಡರ್ ಇದೆ, ರೆವೆನ್ಯೂ ಲೀಕೇಜ್ ತಡಲೇಬೇಕು ಅಂತ ಹೇಳಿಕೆ ಕೊಡ್ತಿದ್ದಾರೆ. ಹಾಗೆ ಇಂಡಿಯನ್ ನಂಬರ್ ಪ್ಲೇಟ್ ಇರೋ ಪ್ರೈವೇಟ್ ಗಾಡಿಗಳನ್ನು ಕೂಡ ಬಾರ್ಡರ್ ನಲ್ಲಿ ಬ್ಲಾಕ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಬಿರ್ಗೇಜ್ ನ ಸೇರಿ ಹಲವು ಬಾರ್ಡರ್ ಪಾಯಿಂಟ್ ಗಳಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ. ಇವೆಲ್ಲ ಒಂದ್ ಕಡೆ ಆದ್ರೆ ನೇಪಾಳದ ಒಳಗೆ ಮತ್ತೊಂದೆಡೆ ಈ ತರದ ಟೆನ್ಷನ್ ಕೂಡ ಶುರುವಾಗಿದೆ. ಮತ್ತೊಂದು ಪ್ರತಿಭಟನೆ ದೊಡ್ಡ ಕ್ರಾಂತಿ ಆಗಿದೆ. ನೇಪಾಳದಲ್ಲಿ ಇನ್ನೊಂದು ಕಿಡಿ ಹತ್ತಿಕೊಂಡಿದೆ. ಏನಾಗಿದೆ ಅಂತಂದ್ರೆ ಈ ಬಾಲೆನ್ಸಾ ಸರ್ಕಾರದಲ್ಲಿ ಸ್ಟೂಡೆಂಟ್ ಯೂನಿಯನ್ ಬ್ಯಾನ್ ಮಾಡಿದೆ. ಅಂದರೆ ಶಾಲಾ ಕಾಲೇಜು ಕ್ಯಾಂಪಸ್ಗಳಲ್ಲಿ ಇನ್ನು ಮುಂದೆ ಯಾವುದೇ ರಾಜಕೀಯ ವಿದ್ಯಾರ್ಥಿ ಸಂಘಟನೆಗಳು ಇರೋದಿಲ್ಲ ಅಂತ ಹೇಳಿ ಎಲ್ಲವನ್ನು ಕೂಡ ಬ್ಯಾನ್ ಮಾಡಿದೆ. ಮೊದಲು ಯೂನಿವರ್ಸಿಟಿಗಳಲ್ಲಿ ಪ್ರೀ ಸ್ಟೂಡೆಂಟ್ಸ್ ಯೂನಿಯನ್ ಸಿಸ್ಟಮ್ ಮತ್ತು ರಾಜಕೀಯ ಪಕ್ಷಗಳ ಸ್ಟೂಡೆಂಟ್ ವಿಂಗ್ಗಳು ಕೂಡ ಎಲೆಕ್ಷನ್ ಮಾಡ್ತಿದ್ವು. ಆದರೆ ಈಗ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪಾಲಿಟಿಕ್ಸ್ ಮಾಡೋಕೆ ಬಿಡಲ್ಲ ಅಂತ ಹೇಳಿ ಎಲ್ಲವನ್ನು ಕೂಡ ಬಂದ್ ಮಾಡಿದ್ದಾರೆ ಬಾಲೆನ್ಸಾ. ಈ ಬಾಲೆನ್ಸಾ ಮುಂದಿನ 60 ದಿನಗಳಲ್ಲಿ ಎಲ್ಲ ರಾಜಕೀಯ ವಿದ್ಯಾರ್ಥಿ ಸಂಘಟನೆಗಳನ್ನ ವಿಸರ್ಜನೆ ಮಾಡಬೇಕು ಮತ್ತು 90 ದಿನಗಳಲ್ಲಿ ನಾನ್ ಪೊಲಿಟಿಕಲ್ ಸ್ಟೂಡೆಂಟ್ ಕೌನ್ಸಿಲ್ ಅನ್ನ ರಚನೆ ಮಾಡಬೇಕು ಅಂತೇಳಿ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ಯುವಕರು ಮತ್ತೆ ಸಿಟ್ಟಿಗೆದ್ದಿದ್ದಾರೆ. ಅದರಲ್ಲೂ ಕೂಡ ಕಮ್ಯುನಿಸ್ಟ್, CPN, UML ಬೆಂಬಲಿತ ANN, FCU ಹಾಗೆ ನೇಪಾಳಿ ಕಾಂಗ್ರೆಸ್ ಬೆಂಬಲಿತ ವಿದ್ಯಾರ್ಥಿ ಸಂಘಟನೆಯನ್ನು ಕೂಡ ರಸ್ತೆಗೆ ಕಠ್ಮಂಡುವಿನ ಮೈತಿ ಗರ್ ಮಂಡಲ್ ಸರಸ್ವತಿ ಕ್ಯಾಂಪಸ್ ಹಾಗೆ ತಾಮೇಲ್ ಸಿಮ್ ದರ್ಬಾರ್ ಮುಂದುಗಡೆ ಸರ್ಕಾರದ ವಿರುದ್ಧ ಭಾರೀ ಪ್ರತಿಭಟನೆ ಮಾಡ್ತೇವೆ. ವಿರೋಧ ಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಸೊ ಈಗ ಜಂಜಿಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದಿರೋ ಬಾಲನ್ ಅಡ್ಡಕತ್ತಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರ ವಿರುದ್ಧವೇ ವಿದ್ಯಾರ್ಥಿಗಳು ಮತ್ತೆ ತಿರುಗಿ ಬಿದ್ದಿದ್ದಾರೆ. ಈ ಎಲ್ಲಾ ಘಟನೆಗಳಿಂದ ಸರ್ಕಾರದ ವಿರುದ್ಧ ಪ್ರೆಷರ್ ಬಿಲ್ಡಪ್ ಆಗ್ತಾ ಇದೆ. ರೋಟಿ ಬೇಟಿ ಸಂಬಂಧಕ್ಕೆ ಕೊಳ್ಳಿ ಇಟ್ಟ ಇಷ್ಟೆಲ್ಲ ನಡೀತಾ ಇದೆಯಲ್ಲ, ಇದು ಮುಂದೆ ಎಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇನ್ನು ನೇಪಾಳದ ಕಡೆಯಿಂದ ನೋಡಿದ್ರೆ ಅವರು ತಮ್ಮದೇ ದೇಶದ ಲೋಕಲ್ ಪ್ರೊಡಕ್ಷನ್ ಹೆಚ್ಚಾಗಬೇಕು ಅಂತ ಹೇಳ್ತಿದ್ದಾರೆ. ನೇಪಾಳದ ರಾಷ್ಟ್ರೀಯ ಬ್ಯಾಂಕ್ ಕೊಟ್ಟಿರೋ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ 2025-26 ಸಾಲಿನವರು ಒಟ್ಟು ವ್ಯಾಪಾರ ಕೊರತೆ ಕೇವಲ ಭಾರತದೊಂದಿಗಿನ ಅವರ ವ್ಯಾಪಾರ ಕೊರತೆನೇ 23,000 ಕೋಟಿ ರೂಪಾಯಿಗೆ ಮೇಲ್ಗಡೆ ಇದೆ. ಇದನ್ನ ಕಂಟ್ರೋಲ್ ಮಾಡೋಕ್ಕೆ ನೇಪಾಳ ಸರ್ಕಾರ ಈಗ ಕಠಿಣ ಹೆಜ್ಜೆ ಇಡ್ತಿದೆ. ಆದರೆ ಇದುವರೆಗಿನ ಜನರಿಗಾಗ್ಲಿ ಭಾರತದೊಂದಿಗೆ ಸುಧಾರಿಸ್ತಿರೋ ನೇಪಾಳ ಸಂಬಂಧವನ್ನು ಗಟ್ಟಿ ಮಾಡೋಕ್ಕಾಗಲಿ ಒಳ್ಳೆ ಡೆವಲಪ್ಮೆಂಟ್ ಅಂತೂ ಅಲ್ಲವೇ ಅಲ್ಲ. ನೇಪಾಳದ ಈ ಆರ್ಥಿಕ ಸುಧಾರಣೆಯ ನಿರ್ಧಾರ ಶತಮಾನಗಳ ಅಣ್ಣ ತಮ್ಮಂದಿರ ಸಂಬಂಧಕ್ಕೆ ಕೊಳ್ಳಿ ಇಡುತ್ತಾ ಅಥವಾ ಭಾರತಕ್ಕೆ ಇದಕ್ಕೆ ತಕ್ಕ ಕೌಂಟರ್ ಕೂಡ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.